ಹೆಣ್ಣಿಗೆ ಬಂದಾತನಲ್ಲ, ಅಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ. ಅಂತಹ ಬಸವಣ್ಣನವರು, ಅವರ ಬಗ್ಗೆ ಚನ್ನಬಸವಣ್ಣವರು ಹೇಳ್ತಾರೆ, ಅಪ್ಪಪ್ಪ ಶಿವ ಎಲ್ಲಿ ಹೋಯಿತು ಸಮಾಜ. ಟೈಪ್ ಆಫ್ ಸಿ ಇಸ್ಕಲ್ ಟು ದಿವಾಳಗೆಟ್ಟ ಭಾರತ. 3 type of C is equal to ದಿವಾಳಗೆಟ್ಟ ಭಾರತ. ಕ್ಯಾಸ್ಟ್ ಸಿಸ್ಟಮ್ ಪ್ಲಸ್ ಕರಪ್ಷನ್ ಪ್ಲಸ್ ಕ್ರೈಮ್. ಈ ಮೂರರೊಳಗಡೆ ಹೊಂಟದಲ್ಲ, ಎಲ್ಲಾ ವ್ಯವಸ್ಥೆ, ನಾಯಕರ ನೈತಿಕತೆ ಹಾಳಾಗಿ ಈ ಸಮಾಜ ಅಧೋಗತಿಗೆ ಹೋಗ್ತಾ ಇದೆಯಲ್ಲ, ಉಲ್ಬಣಗೊಳ್ತಾ ಇದೆಯಲ್ಲ, ಕ್ಷೋಭೆಗೊಳ್ತಾ ಇದೆಯಲ್ಲ, ಈ ಸಮಾಜ ಸರ್ವನಾಶ ಆಗ್ತಾ ಇದೆಯಲ್ಲ, ಆ ಸಮಾಜ ಸರ್ವನಾಶಕ್ಕೆ ನಾಂದಿಯನ್ನ ಹಾಡಿ ನವಪಥದಾಯಕ ಯಾರು ಅಂದ್ರೆ ಬಸವಣ್ಣ. ನವಪಥದಾಯಕ ಅಂತಹ ಬಸವಣ್ಣನವರು ಆಳುವ ಅರಸನ ಹೆಂಡತಿ ಹಾದರಗಿತ್ತಿಯಾದಡೆ ಆಳುವ ಅರಸ ಕೈಕಾಲ ಕತ್ತರಿಸದ ಬಿಡುವನೇ. ಶರಣಸತಿ ಲಿಂಗಪತಿ ಎಂಬ ಶಿವಭಕ್ತನ ಅಂತರಂಗವನರಿದಡೆ ಅಘೋರ ನರಕದಲ್ಲಿಪ್ಪುವ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂಥದ್ದು ಆಳುವ ಅರಸನ ಎಂ ಕಲಬುರ್ಗಿ. ಇವ್ರು ಯಾರು? ಶಬ್ದ ಮಾಂತ್ರಿಕ ಅಂತ ತಿಳ್ಕೊಂಡು ಕಪ್ಪ ಚೆಲುವೆ ಪತ್ರಿಕೆಯನ್ನು ಬರೆದವ್ರು ಯಾರು? ಬೆಳದಿಂಗಳ ರವಿ, ಬೆಳಗೆರೆ ರವಿ ಬೆಳಗೆರೆ ಹೇಳ್ತಾರೆ, ರಾಜ್ಯರ ಮಧ್ಯೆ ಯುದ್ಧ ನಡೆದಾಗ ಶತ್ರು ರಾಜ್ಯನ ಹೆಂಡತಿಯೊಬ್ಬಳು ಮಿತ್ರ ರಾಜ್ಯನ ತೊಡೆಯ ಮೇಲೆ ಕುಂತರೆ ಗೆದ್ದ ರಾಜ್ಯನ ಸೋತಂತೆ. ಏನ್ರಿ? ಗೆದ್ದ ರಾಜನ ಹೆಂಡತಿಯೊಬ್ಬಳು ಸೋತ ರಾಜನ ತೊಡೆಯ ಮೇಲೆ ಕುಳಿತರೆ ಗೆದ್ದ ರಾಜನು ಗೆದ್ದು ಸೋತ. ಅಲ್ಲಿ ಹೇಳ್ತಾರೆ, ಪತಿರತೆ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡು ಬಂದು ಮಕ್ಕಳ ಸಂಸಾರ ಮಾಡಿಕೊಂಡು ದುಡ್ದೆಲ್ಲ ಕೈ ಹಾಕೊಂಡು ಕೊಟ್ಕೊಂಡು ಹೆಂಡತಿನೇ ಸಜ್ಜನೆ ಎಂದು ನಂಬಿದ್ದೇನಯ್ಯ ಅಂತ ತಿಳ್ಕೊಂಡು ನಂಬ್ಕೊಂಡು ಕೂತಂತ ಗಂಡೆಗೆಲ್ಲಾರು ಹೆಂಡತಿ ಮೋಸ ಮಾಡಿದ್ದು ಗೊತ್ತಾತು ಅಂದ್ರೆ ಕೈ ಕಾಲು ಕತ್ತರಿಸದೆ ಬಿಡುವನೇ. ಇಲ್ಲಿ ಹಂಗ ಹೇಳ್ತಾರ ಅವರು, ಶರಣ ಸತಿ ಲಿಂಗಪತಿ ಎಂಬ ಭಾವ ಅರಿದೊಡೆ. ಲಿಂಗ ದೀಕ್ಷಾ ತಗೊಂಡು ಅಪ್ಪೋ ಕಡೆ ಲಿಂಗ ಕಟ್ಕೊಂಡು ಶರಣ ಸತಿ ಲಿಂಗಪತಿ ಅನ್ಯ ದೈವಕ್ಕೆರಗದೆ, ಅನ್ಯರ ಮನೆಯಲ್ಲಿ ಉಣ್ಣದೆ, ಲಿಂಗ ಲೇಖಿತವಲ್ಲದವರ ಮುಖವ ನೋಡದೆ, ಲಿಂಗ ಲೇಖಿತವಲ್ಲ ಜಾಗದಲ್ಲಿ ಹೆಣವ ಹೂಳದೆ, ಲಿಂಗವಿಲ್ಲದವರ ಮನೆಯಲ್ಲಿ ದುಡಿಯಲಾರದೆ ಮಡಿಯಲ ಅಂತ ತಿಳ್ಕೊಂಡು 64 ಶೀಲ ಆಚರಣೆ ಮಾಡಿಕೊಂಡು ಹಿಡಿದಾಚರಣೆಯನ್ನೇ ಬಿಡದಾತನೇ ಲಿಂಗವಂತ ತಿಳ್ಕೊಂಡು ಚನ್ನಬಸವನ ಷಟಸ್ಥಲ ಜ್ಞಾನದ ಶಿಕ್ಕಾ ಹೊತ್ಕೊಂಡು ಲಿಂಗ ಕಟ್ಕೊಂಡಿರಲ್ಲಪ್ಪ. ಶರಣ ಸತಿ ಲಿಂಗಪತಿ ಭಾವ ಎಂಬ ಮೇಲೆ ಗಂಡನ ಜೊತೆಯಲ್ಲಿ ಹೆಂಡತಿ ಮನೆಗೆ ಸಂಸಾರವ ಮಾಡಬಹುದಲ್ಲದೆ ಭಕ್ತನಾದವನು ಲಿಂಗವನ್ನ ಪೂಜಿಸಿ ಶರಣ ಸತಿ ಲಿಂಗಪತಿ ಭಾವ ಅಳವಟ್ಟು ಅನ್ಯ ದೈವಕ್ಕೆ ನೀ ಎರಗಿದ್ದು ಆ ಲಿಂಗ ಏನಿಗೆ ಗೊತ್ತಾದಡೆ ನಿನ್ನ ಅಘೋರ ನರಕದ ಲಬ್ಬು. ನಾವೇನ್ ಮಾಡ್ತೀವಿ? ಅಪ್ಪಗಳು ಬಂದ್ರಂದ್ರೆ ಇದ್ದ ದೇವರ ಎಲ್ಲ ತೆಗೆದು ಒಂದು ಕೆಬಿನ ಬುಟ್ಟಿ ಆಗಿ ಮುಚ್ಚಿಟ್ಟು ಬರೀ ಅಪ್ಪಗಳು ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡಿಸ್ಕೊಂಡು ಪಾದೋಗ ಕತ್ಕೊಂಡು ಸ್ವಾಮಿಗಳು ಇನ್ನ ಊರ ಮನೆ ಬಾಗಲ ದಾಟಿರಂಗಿಲ್ಲ. ಮತ್ತೆ ದೇವ್ರ ಬಂದು ಕಿತ್ತು ದಡ್ದಡ್ದವ್ರು ಏನೋ ಒಂದು ಪಿತ್ತಾಂಬ್ರ ಹಚ್ಚಿ ಹಲ್ಲು ತಿಕ್ಕಿದ ಹಳಿ ಬೆರೆಸ್ಕೊಂಡು ತಿಕ್ಕಿದ್ದು ಇಟ್ಟು ಪೂಜಾ ಧಾರ್ಮಿಕ ಹಾದ್ರಂತಾರೆ ಶರಣರು. ನಾ ಹೇಳಿದ್ದಲ್ಲ ಮತ್ತಿದು ಮಡಿವಂತಿಕೆ ಆಗಬಾರ್ದು ಪದ. ಹಿಂಗೆ ಕೇಳಕತ್ತಾನ ಸ್ವಾಮಿ ಅಂತ ಅನ್ಬಾರ್ದು. ಇಟ್ಟರ ಮಟ್ಟಿಗೆ ಹೇಳುವಷ್ಟು ಮಟ್ಟಿಗೆ ಸಮಾಜ ತಂದಿಟ್ಟಾರ ಒಂದಿಷ್ಟು ಮಂದಿ ವೈದಿಕ ಶಾಹಿಗಳು. ಅದಕ್ಕೆ ಕಿವಿ ಮಾರ್ಕೊಂಡಿವಲ್ಲ, ಮನಸ್ಸು ಮಾರ್ಕೊಂಡಿವಲ್ಲ, ನಮ್ಮ ಧರ್ಮ ಮಾರ್ಕೊಂಡಿವಲ್ಲ, ನಮ್ಮ ಮನೆಯಾಗಿನ ಜಗಲಿ ಮಾರ್ಕೊಂಡಿವಲ್ಲ. ಅದಕ್ಕೆ ಹೇಳ್ತಾರೆ ಶರಣರು, ಆಳುವ ಅರಸನ ಹೆಂಡತಿ ಹಾದರ ಗಿತ್ತಿಯಾದರೆ ಕೈಕಾಲು ಕತ್ತರಿಸದೆ ಬಿಡುವನೇ. ಉತ್ಸಾಹ ಶರಣ ಸತಿ ಲಿಂಗಪತಿ ಭಾವ ಅಳವಟ್ಟ ಮೇಲೆ ಆ ಲಿಂಗ ಈ ಅಂಗಕ್ಕೆ ಆಲಿಂಗನವಾಗಿರೋಕ್ಕೆ ನೀ ಅವನು ಹೆಂಡತಿ ಆದ್ಮೇಲೆ ಮತ್ತೊಂದು ದೇವರ ಪೂಜಾ ಮಾಡಿದ್ರೆ ಏನ್ ಮಾಡ್ದಂಗ ಆಗ್ತದೆ? ಧಾರ್ಮಿಕ ಆಧಾರ. ಹಂಗಾರ ನಾವೆಷ್ಟು ಮಂದಿ ಪರಮ ಪತಿರತ ಭಕ್ತರದೀವಿ ಏನ್ರಿ? ನಾವೆಷ್ಟು ಮಂದಿ ಕುಂಡ್ಲಿ ನೋಡ್ಲಾರ್ದ ಮಕ್ಕಳು ಮದುವೆ ಮಾಡಿದವರದೀವಿ? ಮದುವೆಯಾಗಿ 3 ವರ್ಷಕ್ಕೆ ಒಂದು ಗಂಡು ಹುಡ್ತೈತಿ, ಒಂದು ಹೆಣ್ಣು ಹುಡ್ತೈತಿ ಅಂತ ಹೇಳವ. ಮದುವೆಯಾಗಿ 45 ವರ್ಷಕ್ಕೆ ನೀನು ಹೆಂಡತಿ ಟೆನ್ಷನ್ BP ಶುಗರ್ ಬರ್ತೈತಿ ಅಂತ ತಿಳ್ಕೊಂಡು ಯಾಕೆ ಹೇಳಿಲ್ಲ ಮಗ? ಕುಂಡ್ಲಿ ಹೇಳವ.
ಇಷ್ಟು ವರ್ಷಕ್ಕೆ ಸಾಲ ಮಾಡಿ ಹಾಳಾಗಿ ಹೋಗ್ತೀನೋ ತಮ್ಮ ಅಂತ ತಿಳ್ಕೊಂಡು ಯಾಕೆ ಕೇಳಿಲ್ಲವ? ಹೇಳ್ಬೇಕಾಗಿತ್ತಲ್ಲ. ಎಲ್ಲಿದ ಎಷ್ಟು ಮನಿ ಮನಸ್ಸು ಸ್ವಚ್ಛದಾವು, ಎಷ್ಟು ಮಂದಿ ಮನೆ ಜಗಳ ಸ್ವಚ್ಛದಾವು, ಎಷ್ಟು ಮಂದಿ ಮನ್ಯಾಗ ಬಸವನನ್ನ ಆಡ್ಕೊತ್ ಕೂತಾನು. ಮುಂದೊಂದು ಕಾಲು ಬರ್ತದೆ ಅಂತ ಹೇಳಿ ಶರಣರು ಎಲ್ಲ ದೇವರ ಮೈಕೈಯ ಮುರಿದು ಬಸವಣ್ಣನ ಕೈಕಾಲ ಆದಾವ ಜಗದೊಳಗೆ. ಅವತ್ತು ಚನ್ನಬಸವ ಪಟ್ಟದೇವ್ರ ಮಾತು ಕೇಳಿ ಮನ್ಯಾಗಿನ ಹಿತ್ತಾಳೆ ತಾಮ್ರದೇವರ ಎಲ್ಲ ಮಶಾಗ ಓದ್ ಪಂಚಾಳ ಪತ್ತಾರ ಕೈಯಾಗ ಕೊಟ್ಟ ಕರಗಿಸಿ ಬಸವಣ್ಣನ ಮೂರ್ತಿ ಮಾಡಿ ತಂದು ಮನ್ಯಾಗಿಟ್ರಲ್ಲ, ಅದನ್ನು 360 ವರ್ಷದ ಹಿಂದೆ ಬರೆದಿರ್ತಾನೆ. ಯಾರು? ಬಬಲಾದಿಯ ಚಿಕ್ಕಯ್ಯ. ಎಲ್ಲ ದೇವರ ಮೈಕೈಯ ಮುರಿದಾವೋ ಬಸವಣ್ಣನ ಕೈಕಾಲ ಆದಾವೋ. ಕಾಲಜ್ಞಾನ ಏನ್ರಿ? ಎಲ್ಲರ ಮನ್ಯಾಗ ಹಂಗ ಆಗ್ತಾವ. ಪಟ್ಟ ಜಾಗೃತ ಆಗ. ಎಲ್ಲಿ ಹೊಂಟು, ಎಲ್ಲಿ ಹೊಂಟದೆ? ಲಿಂಗ ಶರಣಪತಿ ಲಿಂಗಪತಿ ಅದಾವೇನ್ರಿ ಬಾ ನಿಮ್ಮ ಮನ್ಯಾಗ? ಬರೋನು ನಾಳೆ ಬೆನ್ನ ಅಪ್ಪ ಲಿಂಗಿಂದ ಅವ್ರ ಮನ್ಯಾಗ ಉಂಡಾರ ಅಂತ ತಿಳ್ಕೊಂಡು ಜಗಲು ಸ್ವಚ್ಛಲಿಂದ ಊಟ ಬಿಟ್ಟು ಹೋದಾರ ಅಂತ ತಿಳ್ಕೊಂಡು ಇದ್ದು ದೇವ್ರ ಅಲ್ಲೇ ಪರ್ಸನ್ ಕಟ್ಟಿ ಬಡ್ಡೆ ಆಗಿಟ್ಟು ಸ್ವಾಮಿಗಳನ್ನ ಉಣಿಸಿ ಅವ್ರು ಹೋಗೋದ್ ತಡ ಅವರು ಹೊರಗ ಇವ್ವೊಳಗ ಲಿಂಗಾಯತ್ರಲ್ಲ ನೀವು? ಬಸವಣ್ಣನ ತತ್ವದವ್ರಲ್ಲ ನೀವು? ಬಸವಣ್ಣನ ಧರ್ಮದವ್ರಲ್ಲ ನೀವು? ಮತ್ ಹೇಳಬೇಕಾಗಿದ್ದ ಪರಿಸ್ಥಿತಿ ಹಿಂಗ ಆದ್ರೆ ಆಗಂಗಿಲ್ಲ. ಇಟ್ಟು ಬಿರುಸ್ ಮಾತು ಯಾಕೆ ಬರ್ತಾವಂದ್ರ ಸಮಾಜ ಅಷ್ಟು ಬಿರುಸಾಗೈತಿ. ಸಾಧ್ಯದ ಏನು? ಉಳಿತಾನೇನು ಬಸವಣ್ಣ? ಒಲಿತಾನೇನು ಬಸವಣ್ಣ? ಕರಿತಾನೇನ್ರಿ ಬಸವಣ್ಣ? ಸಾಧ್ಯದೇನು? ಹಾಗಾದ್ರೆ ಮನಶುದ್ಧದಂತೆ, ಭಾವ ಶುದ್ಧದಂತೆ, ಭಕ್ತಿ ಶುದ್ಧದಂತೆ ಯಾವಾಗ ನಿಮ್ಮ ಮನೆ ಮೇಲೆ ಜಗಲು ಶುದ್ಧ ಆಗ್ತಾವಲ್ಲ ಅವತ್ತು ಬಸವಣ್ಣ. ಅಲ್ಲಿ ತನಕ ಕೈ ಮುಗಿಯಾಕ ಹಸ್ತೈತದು, ಅಲ್ಲಿ ತನಕ ಕೇಳಾಕ ಹಸ್ತೈತದು, ಅಲ್ಲಿ ತನಕ ಬೇಡಾಕ ಹಸ್ತೈತದು, ಅಲ್ಲಿ ತನಕ ಹೋಗಾಕ ಹಸ್ತೈತದು. ದೇವರನ್ನು ಬೇಡಲಾರದ ರೀತಿಯಲ್ಲಿ ನಿನ್ನ ಕಾಯವನ್ನು ಗಟ್ಟಿ ಮಾಡಿದವರು, ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿದವರು ಶರಣರು. ಸಾವು ಒಂದೆಡೆ ಸಾಯಿ, ರೋಗ ಬಂದೆಡೆ ನರಳು, ವ್ಯಾಧಿ ಬಂದೆಡೆ ಬಳಲು, ಕಷ್ಟ ನಿನಗಾದಾಗ ನಷ್ಟ ಬಗೆದೋರಿದಾಗ ಒಳಗೆ ತಿರುಗಿ ನೋಡಲ್ಲಿಹುದು ಪರಬ್ರಹ್ಮನ ಸ್ವರೂಪ. ಇಲ್ಲೇ ನೋಡ್ಕವಾ, ಅಲ್ಲೇ ನೋಡ್ತೀನೋ. ಆ ಲೋಕದ ವೈದ್ಯ ಬಾ ಅನ್ನುವಾಗ ಈ ಭೂಲೋಕದ ವೈದ್ಯರು ಏನ್ ಮಾಡ್ಯಾರ? ಅಂದಂದಿಗೆ 100 ತುಂಬಿತ್ತೆಂದೇ ಹೋಗಂತಾರ. ಎಷ್ಟು ಸ್ವಚ್ಛ ಗೊತ್ತೇನ್ರಿ? ಬಾಳೆಹಣ್ಣಿನ ಗೊಡಿ ಒಳಗೆ ಹಣ್ಣಾದಾಗ ಹಿಡಿದು ಕೊಡ್ಲಕ್ಕ ಕೈಯಾಗ ಬರ್ತೈತಲ್ಲ, ಇದು ಹಣ್ಣಾಗ್ಲಿ ಯಾವ್ದ್ರಿಂದ? ಪುಣ್ಯದಿಂದ ಹಣ್ಣಾದಾಗ ಕರಗಿಳಿದು ಎತ್ತಿಕೊಂಬ ನಮ್ಮ ಕೂಡಲ ಸಂಗಮದಿ. ಹಂಗ ಹಣ್ಣಾದ್ರೆ ಅಂತ ಹೇಳ ಬಸವಣ್ಣ. ಇವು ಒಚ್ಚ ಹಣ್ಣಾಗತ್ತಪ್ಪ. ಒಚ್ಚ ಹಣ್ಣಾದ್ರೆ ಒಳಗೊಳಾಕ ಗೊತ್ತಿಲ್ಲ ಏನ್ರಿ? ಆಗ್ತದೇನು? ಎಂಥವರು ಹೆಣ್ಣಿಗೆ ಬಂದಾತನಲ್ಲ, ಹಣ್ಣಿಗೆ ಬಂದಾತನಲ್ಲ. ಏನಿತ್ತು ಬಸವಣ್ಣ ಹತ್ರ? ಸುಮ್ಮನೆ ಅರಮನೆಯ ರಾಜ್ಯ ಪೋಷಕದಂತೆ ಆ ಪ್ರೋಟೋಕಾಲ್ ಪ್ರಕಾರ ಬಟ್ಟೆ ಹಾಕಿದ್ರು ಹೊರತು ಹಿಂಗ ಇದ್ರು ಬಸವಣ್ಣ. ಅಷ್ಟಾವರ್ಣವೇ ಅಲಂಕಾರ, ಪಂಚಾಚಾರವೇ ಪ್ರಾಣ, ಇಷ್ಟ ಪ್ರಾಣವೇ ಭಾವ, ಲಿಂಗ ಅಂಗ. ಅದೊಂದೇ ಬಸವಣ್ಣ. ಅದನ್ನ ಬಿಟ್ಟರೆ ಇದು ಪ್ರೋಟೋಕಾಲ್, ಬಿಜ್ಜಳ ಪ್ರೋಟೋಕಾಲ್. ಇದು ಬಸವಣ್ಣ ಅಲ್ಲ. ಸುಮ್ಮನೆ ಹಾಕಬೇಕಂತ ತಿಳ್ಕೊಂಡು ಹಾಕಿದವ್ರು ಯೂನಿಫಾರ್ಮ್ ಹೊರತು ಅಲ್ಲ ಬಸವಣ್ಣ. ಅಷ್ಟು ಸರಳವಾಗಿ ಬದುಕಿದರಲ್ಲ. ನಾವೆಲ್ಲರೂ ಬಸವಣ್ಣನವರ ಆರಾಧನೆ ಮಾಡ್ತಾ ಇದೀವಿ ಹೊರತು ಬಸವಣ್ಣನವರನ್ನ ಅನುಕರಣೆ ಮಾಡ್ತಾ ಇಲ್ಲ. ಬಹಳ ಚಂದದ ನೋಡ್ರಿ, ಆರಾಧನೆ ಅನುಕರಣೆ. ಆರಾಧನೆಗೂ ಅನುಕರಣೆಗೂ ಬಹಳ ವ್ಯತ್ಯಾಸ ಇದೆ. ಆರಾಧನೆ ಮಾಡಿದ್ರೆ ಏನಾಗ್ತದೆ? ಬಸವ ಪೂಜೆಯ ಮಾಡುವ ಶರಣರೇ ಬಸವ. ಮತ್ ಹಂಗಂದ್ರೆ ತಪ್ಪು ಹೋಗ್ಬೇಡ್ರಿ ನೀವು. ನಾ ಮತ್ ಬೆಳಗಾವಿ ಹೋಗೋದು ಕಠಿಣ ಆಗ್ತೈತಿ. ಮತ್ ಹಿಂಗ್ಯಾಕೆ ಹೇಳಿದ್ರು ಸ್ವಾಮಿಗಳು ಅಂತಂದಿರಿ ನೀವು. ಆರಾಧನೆ ಅಲ್ಲ, ಅನುಕರಣೆ. ಅನ್ನದೊಂದಗಳ, ಸೀರೆ ಒಂದು ಎಳೆಯ, ಹೊನ್ನಿನೊಂದು ಋಣವ, ಇಂದಿಂಗೆ ನಾಳಿಂಗೆ ಎಂದಾದಡಿ ಎನಗೆ ಬೇಕೆಂದು ಎತ್ತಿಕೊಂಡಿನಾದಡೇ ನಿಮ್ಮಾನೆ ನಿಮ್ಮ ಪ್ರಮತ್ತ. ಒಂದಿಷ್ಟಾರ ನಮ್ಮ ಜೀವನದಾಗ ಐತೆ ಅನ್ನೋದು ಅದೇನ್ರಿ? ಅದೇನು? ಎಲ್ಲಿ ಹೋತು? ಎಲ್ಲಿ ಹೋತ್ರಿ?
ಎಲ್ಲಿ ಹೋಗಿದೆ? ಮನೆಯಿಂದ ಹಿಡ್ಕೊಂಡು ಈ ದೇಶದ ಸಂಸತ್ತಿನ ಮೇಲ್ಮನೆವರೆಗೂ ಕೂಡ ಎಲ್ಲ ನಾಯಕರ ಅಸ್ತಿತ್ವ ಕಳ್ಕೊಂಡು ಹೋಗ್ಯಾವಲ್ಲ. ನಾಯಕರ ನೈತಿಕತೆ ಸಡ್ಲುಗೊಂಡದಲ್ಲ. ಮನೆಯಾಗ ಅಪ್ಪನ ಮನೆ ಅಂದ್ರೂ ಒಂದು ವ್ಯವಸ್ಥೆನೇ. ಸಮಾಜಶಾಸ್ತ್ರ ಓದೋರು ಗೊತ್ತಾಗ್ತದೆ ಇದು. ಮನೆ ಅಂದ್ರೂ ಒಂದು ವ್ಯವಸ್ಥೆ. ಮನೆ ಒಳಗಡೆ ತಂದೆ ತಾಯಿ ನೈತಿಕತೆ ಸರಿಯಾಗುವುದಿಲ್ಲ, ಮಕ್ಕಳಿಗೆ ಪಾಠ ಹೇಳಿದ್ರೆ ಕೇಳ್ತಾವು. ಮಠದಾಗ ಗುರುವಿನ ಸಂಸ್ಕಾರ ಸರಿ ಉಳಿಲಿಲ್ಲ, ಶಿಷ್ಯರು ಹೇಳಿದ್ರೆ ಕೇಳ್ತಾವು. MLA ಸಂಸ್ಕಾರ ಸರಿ ಉಳಿಲಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಮಾತು ಕೇಳ್ತಾ. ಪ್ರಧಾನಮಂತ್ರಿ ನೈತಿಕತೆ ಸರಿ ಉಳಿಲಿಲ್ಲ, MLA MP ಗಳು ಮಾತು ಕೇಳ್ತಾರು. ಯಾರು ಸರಿ ಉಳಿದಾರಂತ? ಎಲ್ಲ ನಾಯಕರ ನೈತಿಕತೆ ಕೆಟ್ಟೋಗ್ಯದ. ಎಲ್ಲಿಂದ? ಇಲ್ಲಿಂದ ಹಿಡ್ಕೊಂಡು ಎಲ್ಲರದು ಕೆಟ್ಟದ. ಆ ನೈತಿಕತೆ ಸಡಲ ಆಗಲಾರದೆ ಈ ಸಮಾಜದಲ್ಲಿ ನ್ಯೂನ್ಯತೆಗಳನ್ನು ತಿದ್ದಿ ಈ ಸಮಾಜವನ್ನು ಸದೃಢ ಮಾಡೋದಕ್ಕಾಗಿ ಬಸವಣ್ಣನವರು ಕಟ್ಟಿದ್ದು ಮಾಡಬೇಡುವರಿಲ್ಲದೆ ನೀಡದೆ ಬಡವನಾದೆ. ಆರ್ಥಿಕ ತಜ್ಞ ಬಸವಣ್ಣ ಅವ್ರು ಹೇಳಿದ್ರು, ಬೇಡುವರಿಲ್ಲದೆ ನೀಡದೆ ಬಡವನಾದೆ ಅಂತ ತಿಳ್ಕೊಂಡು ಬಸವಣ್ಣ ಸಮಾಜ ಕಟ್ಟುವುದ್ರ ನಮ್ಗೆ 2A ಕೊಡ್ರಿ, 3B ಬ್ಯಾಡ್ರಿ, ನಮ್ಗೆ 2D ಕೊಡ್ರಿ, 2D, ನಮಗೆ MLA ಕೊಡ್ರಿ, ನಮಗೆ ನಿಗಮ ಮಂಡಳಿ ಕೊಡ್ರಿ, ನಮಗೆ MP ಕೊಡ್ರಿ, ನಮ್ಮನ್ನು ವಜಾ ಮಾಡಿದ ಪದ್ಧತಿ ರದ್ದಿ ಮಾಡ್ರಿ. ಉಳಿದದೆ ನಮ್ಗರ ನೈತಿಕತೆ. ನನ್ನ ಮಟ್ಟಕ್ಕೆ ಅಷ್ಟು ಕೊಡು, ನಮ್ಮ ಮಟ್ಟಕ್ಕೆ ಇಷ್ಟು. ಇದ್ದ ಜಯಂತಿ ಶುದ್ಧ ಮಾಡಿ ಹಾಳು ಮಾಡಿ ಆ ಜಯಂತಿಗಳ ಈ ಜಯಂತಿ ಕೂಡಿಸಿ ಜಯಂತಿ ಒಬ್ಬಂದರ ಉಳಿದದೆ. ಮನ್ಯಾಗ ಅಪ್ಪನಿಂದ ಹಿಡ್ಕೊಂಡು ಮೇಲ್ಮನೆಯಲ್ಲಿ ಕೂತಂತ ಪ್ರಧಾನಮಂತ್ರಿ ತನಕ ಉಳಿದದೇನು ಇಲ್ಲಂತಾರ. ಎಲ್ಲಿ ಹೊಂಟದ? ಅಧ್ವಾನಾಗಿ ಹಾಳಾಗಿ ಹತ್ತಿ ಬಿಟ್ಟು ಹೊಂಟೈತಲ್ಲ. ಮತ್ತೆ ಯಾವುದು? ಶಿಕ್ಷಕರ ಸಮಾಜದಲ್ಲಿದ್ದೀವಿ ನಾವೆಲ್ಲ. 75% ಶಿಕ್ಷಣವಂತರು ನಾವೆಲ್ಲ. ಎಲ್ಲದೇ 75% ಮೂರ್ ದಿನ ಎಲ್ಲರೂ ಶಿಕ್ಷಿತರೇ, ಅಕ್ಷರಸ್ಥರೇ. ಅಂದ ಬಾಲ್ಕಿಯಪ್ಪ ಅವರು ಹೊರಗೆ ಉರ್ದು ಗೂಡು ಹಾಕಿ ಒಳಗ್ ಕನ್ನಡ ಕಲಿಸುಟ್ಟ ಅಂದಾಗ 10 ಊರಿಗೆ ಒಂದು ಸಾಲಿತ್ತು. ಒಂದು ಊರಾಗ ಮರ್ಡರ್ ಇರ್ಲಿಲ್ಲ, ಒಂದು ಊರಾಗ ಲಂಚ ಹೊರವ್ರು ಇರ್ಲಿಲ್ಲ, ಒಂದು ಊರಾಗ ಲಂಚ ಬೇಡವ್ರು ಇರ್ಲಿಲ್ಲ, 10 ರೂಪಾಯಿ ಕೊಟ್ಟು ಸಹಿ ಮಾಡಿಸೋರು ಇರ್ಲಿಲ್ಲ, ಕಜಾವ್ರು ಇರ್ಲಿಲ್ಲ, ಕಡಿಯವ್ರು ಇರ್ಲಿಲ್ಲ, ಬಡಿಯವ್ರು ಇರ್ಲಿಲ್ಲ, ಹೊಡೆಯವ್ರು ಇರ್ಲಿಲ್ಲ. 10 ಊರಿಗೆ ಒಂದು ಸಾಲಿದ್ದಾಗ, ಒಂದು ಊರಿಗೆ 10 ಸಾಲಿ ಬಂದಾಗ ನಡೆದೈತಿ. ಡಿಸ್ಟ್ರಿಕ್ಟ್ ಕೋರ್ಟ್ 3-4 ಆದವು. ಸುಪ್ರೀಂ ಕೋರ್ಟ್ 2 ಆಗೋದ್ರೊಳಗೆ ಏನು ಭಾಳ ದೂರ ಉಳಿದಿಲ್ಲ, ಅವು 2 ಆಗ ಆಗ್ತಾವ. ಈಗ ನೋಡ್ರಿ, ಹಿಂದೊಂದಿತ್ತು ಬೆಂಗಳೂರು ಮುಖ್ಯ ನ್ಯಾಯಾಲಯ ಪೀಠ ಧಾರವಾಡಕ್ಕೆ ಬಂತು, ಉತ್ತರ ಕರ್ನಾಟಕಕ್ಕೊಂದು, ದಕ್ಷಿಣ ಕರ್ನಾಟಕಕ್ಕೊಂದು. ಮತ್ತೆ ಅದು ಸುಪ್ರೀಂ ಕೋರ್ಟ್ 2 ಆಗ್ತಾವ. ಉತ್ತರ ಭಾರತಕ್ಕೊಂದು. ಎಲ್ಲಿ ಹೊಂಟಿದೆ? ಈ ಸಮಾಜವನ್ನ ಕಟ್ಟೋದಕ್ಕೆ ಬಂದಲ್ಲ ಬಸವಣ್ಣ. ಅದಕ್ಕೆ ಹೇಳ್ತಾನೆ ಚನ್ನಬಸವಣ್ಣ, ಅಪ್ಪ ಕಲ್ಯಾಣಕ್ಕೆ ಪ್ರಧಾನಮಂತ್ರಿಯಾಗಿ ಬಂದವನು ಯಾತಕ್ಕ? ಎಲ್ಲ ರಾಜ್ಯರಂತೆ, ಎಲ್ಲ ಮಂತ್ರಿಗಳಂತೆ, ಎಲ್ಲ ಮಹೋದಯರಂತೆ, ಎಲ್ಲ ಪಂಡಿತರಂತೆ, ಎಲ್ಲ ಪುಂಗವರಂತೆ ಹೊಣ್ಣಿಗೆ ಬಂದಾತನಲ್ಲೋ, ಹೆಣ್ಣಿಗೆ ಬಂದಾತನಲ್ಲೋ, ಹಸನಕ್ಕೆ ಬಂದಾತನಲ್ಲೋ, ವ್ಯಸನಕ್ಕೆ ಬಂದಾತನಲ್ಲೋ, ಮುಕ್ತಿ ಪದವಿಯ ಭಕ್ತಿಯ ತೋರಲೆಂದು ಬಂದಾತು. ಈ ಜಗದ ಮೇಲೆ ಭಕ್ತಿಯ ಪುರಸ್ಥಲವ ಮೆರೆಯಲು ಬಂದಾತ ಬಸವಣ್ಣ. ಭಕ್ತಿಯ ಪುರಸ್ಥಲ ಯಾವುದು? ಭಕ್ತಿಯ. ಎಲ್ಲಿ ನೋಡೋದಲ್ಲಿ ನಂದು PhD, ನಂದು ಡಬಲ್ ಡಿಗ್ರಿ, ನಂದು MLA, ನಂದು MP, ನಂದು BA B.Ed, ನಂದು BA B.Tech. ಎಲ್ಲವೇ ಬಂಗಾರದ ಪದಕಗಳನ್ನ, ಕಂಚಿನ ಪದಕಗಳನ್ನ, ಬೆಳ್ಳಿಯ ಪದಕಗಳನ್ನ ತಗೊಂಡು ಕರಿ ಟೊಪ್ಪಿ ತಲೆ ಮೇಲೆ ಹಾಕೊಂಡು ಊರು ಮಂದಿಗೆಲ್ಲ ಟೊಪ್ಪಿ ಹಾಕುವಂತಹ ಶಿಕ್ಷಿತರ ವ್ಯವಸ್ಥೆ. ಬಂಗಾರದ ಪದಕಗಳನ್ನು ಹಾಕೊಂಡಂತಹ ವ್ಯಕ್ತಿಗಳು ಸಮಾಜದ ಅಧೋಗತಿಗೆ ಹೋದಾಗ ದಿಕ್ಕಿಲ್ಲದಂಗಾದ್ರು. ಸಮಾಜ ಜನರ ಅಸ್ತಿತ್ವಗಳು ಹಾಳಾಗುವಾಗ ಬಂಗಾರದ ಪದಕಗಳನ್ನು ಕೊಳ್ಳಾಗ ಹಾಕೊಂಡು ಸರ್ಟಿಫಿಕೇಟ್ ಕೈಯಾಗಿ ಹಿಡ್ಕೊಂಡು ಬಂದವರು ಯಾರೂ ಇಲ್ಲ. ಪ್ರತಿಭಾ ಪಲಾಯನಾಗಿ ಈ ದೇಶದ ಅಸ್ತಿತ್ವವನ್ನು ಮರೆತು ಹೆಚ್ಚಿನ ಹಣಕಾಸಿಗಾಗಿ ಅಮೆರಿಕ, ಆಸ್ಟ್ರೇಲಿಯಾ, ಫ್ರಾನ್ಸ್, ಜಪಾನ್, ಚೀನಾ ಕಡೆಗೆ ವ್ಯವಹಾರದ ವ್ಯಾಪಾರಕ್ಕಾಗಿ ಶಿಕ್ಷಣವನ್ನು ಮಾರಿ ಈ ದೇಶದ ರಾಷ್ಟ್ರೀಯತೆಯನ್ನು ಮರೆತು ಪ್ರತಿಭಾ ಪಲಾಯನ ಮಾಡಿದ್ರೆ ಎಲ್ಲಿ ಉಳಿದದೆ?
75 ವರ್ಷದ ಭಾರತದ ಕಟ್ಟು ಕಥೆಯಲ್ಲ ಇದು, ಕೊಳಕು ಕಥೆ. ಹಿಂದೆ ತಮ್ಮ ಬಾಳನ್ನೆಲ್ಲ ಸವಿದು ಸಮಾಜದ ಬದುಕಿಗಾಗಿ ಬರೆದಿಟ್ಟು ಹೋದವರೆಲ್ಲ ಯೂನಿವರ್ಸಿಟಿಯ ಮೆಟ್ಟಲುಗಳನ್ನು ಹತ್ತಿದವರಲ್ಲ, ಪದಕಗಳನ್ನಿಟ್ಟವರಲ್ಲ, ಪದವಿಗಳ ಬೆನ್ನತ್ತಿ ಹೋದವರಲ್ಲ, DR ಬರ್ಸ್ಕೊಂಡವರಲ್ಲ. ಯಾರು? ಬಸವಣ್ಣ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಅಕ್ಕ ಮಹಾದೇವಿ. ಸಮಾಜಕ್ಕಾಗಿ ತಮ್ಮನ್ನ ತಾವು ಸವಿಸಿ ಸಮಾಜದ ಬದುಕಿಗೆ ನೆತ್ತರವನ್ನು ಸವಿದು ಹೋದವರ್ಯಾರು? ಪದವಿಗಳ ಬೆನ್ನತ್ತಿದವರಲ್ಲ. ಅವರ ಹೆಸರಿನ ಮೇಲೆ ಪದವಿಗಳು ಬರ್ತಾ ಇದ್ದಾವೆ ಮಠ ಮಂದಿರಗಳಲ್ಲಿ. ಇಂಥ ಬದುಕಿ ಹೋದವರಿಗೆ ಶಿಕ್ಷಣನ ಮುಖ್ಯ ಅಲ್ಲ, ಶಿಕ್ಷಣ ಜೊತೆಯಲ್ಲಿ ನೈತಿಕತೆಯ ಶಿಕ್ಷಣ ಬೇಕಂತಾರವರು, ರಾಷ್ಟ್ರೀಯತೆಯ ಶಿಕ್ಷಣ ಬೇಕಂತಾರವರು, ಸ್ವದೇಶಿಯ ಬಳಕೆಯ ಶಿಕ್ಷಣ ಬೇಕಂತಾರವರು. ಮನ್ಯಾಗ ಒಂದು ಟೂತ್ ಬ್ರಷ್ ನೋಡ್ರಿ, ಯಾವ ದೇಶದ್ದು? ಒಂದು ಸೋಪ್ ನೋಡ್ರಿ, ಯಾವ ದೇಶದ್ದು? ಒಂದು ಶಾಂಪೂ ನೋಡ್ರಿ, ಯಾವ ದೇಶದ್ದು? ಒಂದು ಹೊತ್ಕೊಳ್ಳುವಂತ ಬ್ಲಾಂಕೆಟ್ ನೋಡ್ರಿ, ಯಾವ ದೇಶದ್ದು? ಸ್ಯಾಮ್ಸಂಗ್ ಟಿವಿ ನೋಡ್ರಿ, ಯಾವ ದೇಶದ್ದು? ಕೈಯಾಗಿರೋ ರಿಮೋಟ್ ನೋಡ್ರಿ, ಯಾವ ದೇಶದ್ದು? ಬೀಸು ಗಾಳಿ ಫ್ಯಾನ್ ನೋಡ್ರಿ, ಯಾವ ದೇಶದ್ದು? ಎಸಿ ಮಾಡಿ ಎಸಿ ಹಚ್ಕೊಂಡು ಕೂತಿರಲ್ಲ, ಆ ಎಸಿ ನೋಡ್ರಿ, ಯಾವ ದೇಶದ್ದು? ಕೈಯಾಗಿನ ಮೊಬೈಲ್ ನೋಡ್ರಿ, ಯಾವ ದೇಶದ್ದು? ಕಾಲಾಗಿನ ಚಪ್ಪಲಿ ನೋಡ್ರಿ, ಯಾವ ದೇಶದ್ದು? ಕಾಟನ್ ಕ್ಯಾಂಡಿ ಟಿ ಶರ್ಟ್ ನೋಡ್ರಿ, ಯಾವ ದೇಶದ್ದು? ವುಡ್ಲ್ಯಾಂಡ್ ಬೂಟ್ ನೋಡ್ರಿ, ಯಾವ ದೇಶದ್ದು? ಎಲ್ಲದ ನಮ್ಮ ದೇಶದ ನೈತಿಕತೆ? ಯಾರ ಮೈ ಮೇಲೆ ನಾವು ಖಾದಿ ಬಟ್ಟೆ ತೋರಿಸುವ ಒಬ್ಬರಾಗ ನೋಡೋನು? ಮತ್ತು ರಾಷ್ಟ್ರ ಕಟ್ಟಿ ರಾಷ್ಟ್ರ ಗುರುವನ್ನ ಮಾಡಿ ರಾಷ್ಟ್ರದ ಗುರು ಬಸವನನ್ನು ಮಾಡ್ಬೇಕಂತ ತಿಳ್ಕೊಂಡು ಬಸವ ಭಾರತದ ಕನಸು ಕಾಣುವಂತಹ ಹೇಡಿಗಳು ನಾವೆಲ್ಲ. ಎಲ್ಲದ ರಾಷ್ಟ್ರೀಯತೆ? ರಾಷ್ಟ್ರ ನಿರ್ಮಾಣಕ್ಕೆ ಬಂದಾತ ಬಸವಣ್ಣ, ಈ ರಾಷ್ಟ್ರ ನಿರ್ಮಾಣಕ್ಕೆ ಬಂದ. ಬೇಡುವರಿಲ್ಲದೆ ನೀಡದೆ ಬಡವನಾಗಿ ಎನ್ನುವ ರೀತಿಯಲ್ಲಿ ದುಡಿಮೆಯನ್ನು ಕಲಿಸಕ್ಕೆ ಬಂದಾತ ಬಸವಣ್ಣ. ಸುಮ್ಮನೆ ಹೊಗಳಿಕೆಯ ತೊರಳಿಕೆಯ ಮಾತುಗಳೆಲ್ಲ ಬಸವ ಸ್ತೋತ್ರದ ವಚನಗಳಂದ್ರೆ. ಅವನು ನೋಡಿದ್ರು 28 ವರ್ಷ ಅವನ ಮುಟ್ಟಿ, ಮನ ಮುಟ್ಟಿ, ತನ ಮುಟ್ಟಿ, ಭಾವ ಮುಟ್ಟಿ ತಮ್ಮ ತ್ರಿಕರಣಗಳನ್ನು ಕಳ್ಕೊಂಡ್ರು. ಅನುಭಾವಕ್ಕೆ ಮಿಗಿಲಾಗಿ ಮೊದಲಾಗಿ ಬಸವಣ್ಣನನ್ನು ಕೂಡಿ ಹಾಡಿ ಹೊಗಳಿದ್ರು. ಅವು ಹೊಗಳಿಕೆಗಳಲ್ಲ. ಹೂವು ಚಂದದೆ, ಹೂವು ಪರಿಣಾಮ ಬೀರ್ತದೆ, ಹೂವಿನಲ್ಲಿ ಮಕರಂದ ಅದೆ ಅಂತ ತಿಳ್ಕೊಂಡು ಹೂವಿನ ಹೊಗಳುವ ಗುಣ ಅಲ್ಲ, ಹೂವಿನ ಮೂಲ ಲಕ್ಷಣ ಅದು. ಹೂವಿನ ಗುಣಗಳವು, ಹೂವಿನ ಹೊಗಳಿಕೆ ಅಲ್ಲ. ವಜ್ರ ಬೆಳಕನ್ನು ಕೊಡ್ತದೆ, ವಜ್ರ ಪರಿಶುದ್ಧವಾಗಿದೆ, ವಜ್ರ ಜಗತ್ತನ್ನೆಲ್ಲವುದನ್ನು ಕತ್ತರಿಸಲು ಬಂದದ್ದು ಅಂತ ಹೇಳಿದ್ರ ಅದು ವಜ್ರದ ಹೊಗಳಿಕೆ ಅಲ್ಲ. ನೀವು ಹೊಗಳಿದ್ರು ಕತ್ತರಿಸದೆ, ಹೊಗಳದಿದ್ರು ಎದಕ್ ಬೆನ್ನ ತುಂಟಿವಿ? ಹೊಣ್ಣಿಗೆ ಅಲ್ಲ, ಹೆಣ್ಣಿಗೆ ಅಲ್ಲ. ಒಬ್ಬ ರಾಜ, ಒಬ್ಬ ಮಹಾರಾಜ, ಯಾರು? ವಿಶಾಲ ಮಹಾರಾಜ ಹೋಗಿ ದೇವರನ್ನ ಕುರಿತು ತಪಸ್ ಮಾಡ್ದ. ದೇವರನ್ನ ಕುರಿತು ತಪಸ್ಸನ್ನ ಮಾಡಿದಾಗ ಬೆಳಗ್ಗೆ ಎಲ್ಲ ತಪಸ್ ಮಾಡಿದಾಗ ಒಬ್ಬ ಮಹಾರಾಜ ಏನು ಕಡಿಮೆ ಇತ್ತು ಅವನ ಹತ್ರ? ಹೊಣ್ಣಿಗೆ, ಹೆಣ್ಣಿಗೆ, ಬಟ್ಟೆಗೆ, ಬಳಗಕ್ಕೆ, ದವಸಕ್ಕೆ, ಧಾನ್ಯಕ್ಕೆ, ಅರಮನೆಗೆ, ಮೃಷ್ಟಾನ್ನ ಭೋಜನಕ್ಕೆ, ಹತ್ತಿ ಹೊಚ್ಚಿಕೊಳ್ಳುವಂತ ರಕ್ತಗಂಬಳಿಗೆ, ಪರಾಕಗಳಿಗೆ, ಬಹುಪರಾಕಗಳಿಗೆ ಕಡಿಮೆ ಇತ್ತೇನು? ಮಹಾರಾಜನಿಗೆ ಇಲ್ಲ. ಆ ಮಹಾರಾಜ ಕೇಳ್ತಾನೆ, ದೇವರನ್ನ ಕೊಡು. ತಪಸ್ ಮಾಡ್ದ. ಆ ದೇವರು ಬಂದು ಕೇಳ್ದ, ನಿನಗೇನು ಕಡಿಮೆ ಆಗ್ಯದ ಅಂತ ಕೊಡ್ಲಿ ಅಂತ ಕೇಳ್ದ. ಏನಿಲ್ಲ. ಅಲ್ಲೋ ಹುತ್ತ, ಇಂದಲ್ಲ ನಾಳೆಲ್ಲ ನಾನು 10 ತಲೆಮಾರು ಕುತ್ತು ತಿಂದ್ರು ಕೂಡ ಕರಲಾರಷ್ಟು ಕೊಟ್ಟಿನಲ್ಲೋ, ಇನ್ನೂ ಬೇಕಂದ್ರೆ ಏನ್ ಕೊಡ್ಲಿ? ನಾ ತಪಸ್ ಮಾಡೀನಿ, ನೀ ಒಲದು ಬಂದಿ, ನಾ ಬೇಡಿದ ಕೊಡೋದು ನಿನ್ ಧರ್ಮ ಅಂತ ರಾಜ. ಆಯ್ತು ತಗೋಪ್ಪ, ನಿನಗೆ ಏನು ಬೇಕು ಕೇಳಂದ ಮನುಷ್ಯನಾಗಂದ. ಬಂಗಾರ ಕೇಳಿದ್ರೆ ಕೊಟ್ಟ ಮೇಲೆ ಮುಗಿದು ಹೋಗ್ತೈತಿ, ಕೊಟ್ಟದಿರೋ ತನಕ ಮುಗಿತೈತಿ. ಹಣ ಕೇಳಿದ್ರೆ ಹೋಗ್ತಾವ್, ದನ ಕೇಳಿದ್ರೆ ಹೋಗ್ತಾವ್, ದವಸ ಕೇಳಿದ್ರೆ ಹೋಗ್ತಾವ್, ಧಾನ್ಯ ಕೇಳಿದ್ರೆ ಹೋಗ್ತಾವ್, ಅರಮನೆ ಕಟ್ಟಿದ್ರೆ 100 ವರ್ಷಕ್ಕೆ ಬೀಳ್ತೈತಿ. ಆಗಿ ಹೋಗುವ ಅನ್ಯ ವಸ್ತುವಿನ ಪರಧನ ಪರದ್ರವ್ಯ ನನಗೆ ಬೇಡಪ್ಪ, ನಾ ಯಾವುದನ್ನು ಮುಟ್ತೀನಿ ಅದು ಬಂಗಾರ ಆಗುವಂತ ವರ ಕೊಡೋಣ. ಅವನು ಯೋಚನೆ ಮಾಡ್ದ, ಬರ್ತೈತದ ಗಾಡಿಯಿಂದ ನಾಡಂದ ಅಡಿಗೆ ಅಷ್ಟು ಅಂದ. ಹೋದ್ ಪಾಪ ಅಷ್ಟು ಅನ್ನಿಲ್ಲ, ಇದ್ದಂಗೆ ಇರಲಿಲ್ಲ, ಅವ ಭಾಳ ಬೆರಿಕಿದ್ದ. ಅಷ್ಟು ಒಂದು ಆಗ್ಲಂದ, ಅವನು ಹೋದ. ಇವ ಬಂದ ಹುಯ್ಕ್ ಚಿಕ್ಕ ಬಂದ, ಏನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತ ಬಂದ. ಅರಮನೆ ಗಾಡಿ ಮುಟ್ಟಿದ, ಬಂಗಾರ ಆಯ್ತು. ಅರಮನೆ ಕಂಬ ಮುಟ್ದ, ಬಂಗಾರ ಆಯ್ತು. ಮಲಗು ಮಂಚ ಮುಟ್ದ, ಬಂಗಾರ ಆಯ್ತು. ಗಿಡ ಮರಗಳ ಮುಟ್ಟಿದು, ಬಂಗಾರದ ಆಯ್ತು. ಕುಂಡು ಕುರ್ಚಿ ಮುಟ್ದ, ಬಂಗಾರದ ಆಯ್ತು. ದ್ವಾರ ಭಾಗದಲ್ಲಿ ತೋರು ಗೊಂಬೆ ಅಂತ ನಿಲ್ಲಿಸಿದಂತ ಆನೆಗಳು ಮುಟ್ದ, ಆನೆ ಬಂಗಾರದಾದು.
ಬಾಗಲ ಮುಡ್ದ ಬಂಗಾರದಾತು, ಕೀಲಿ ಮುಡ್ದ ಬಂಗಾರದಾತು, ಗದಾ ಮುಡ್ದ ಬಂಗಾರದಾತು. ಎಲ್ಲಾ ಬಂಗಾರ 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 ಮಾಡ್ಕೋತ ಎಷ್ಟು ತಾಸು ಮಾಡಿದ? 1 ತಾಸಲ್ಲ, 2 ತಾಸಲ್ಲ, 3 ತಾಸಲ್ಲ. ಇಷ್ಟು ಖುಷಿ ಆಗ್ತಿತ್ತು ಮಹಾರಾಜನಿಗೆ. ಮುಟ್ಟಿದೆಲ್ಲ ಬಂಗಾರ ಆಗ್ತಿತ್ತು. ಅಷ್ಟು ಖುಷಿಯಾಗಿ ಎಲ್ಲ ಬಂಗಾರ ಮುಟ್ಟಿ ಬರೀ ಮುಟ್ಟಿ ಕೈನ ಸಾಕತಿತ್ತಂತ ಒಂದು ಅಷ್ಟು ಮುಟ್ಟಿದ್ದ. ಯಾರು? ರಾಜ. ಕೊನೆಗೆ ಮುಟ್ಟಿ ಒಳಗೆ ಬಂದ, ಕೈ ಮಾಡಿದ. ಯಾರಲ್ಲಿ ಅಂತ ಕರೆದ, ಬಂದ್ರು. ಮತ್ತೆ ನೀರ್ತಾರೆ ಅಂದವ. ಯಾಕೆ ತೆಮಿಗೆ ಹಿಡ್ದ? ತೆಮಿಗೂ ಬಂಗಾರ. ಇನ್ನೇನ್ ಕೈ ಮ್ಯಾಲ ಮಾಡಿ ಕುಡಿಯಾಕ ಅಂದ್ಕೊಂತಿದ್ದ. ತುಟ್ಟಿಗೆ ನೀರು ಬಿದ್ದು ಕೊಡ್ಲ, ನೀರು ಬಂಗಾರದ. ಬಾಯಾರಿಕೆ ಕೆಟ್ಟ ಬಾಯಾರಿಕೆ ಆಗ್ತಿತ್ತು. ಸಂತಾಪ ಆಕತ್ ಮಹಾರಾಜನಿಗೆ. ಏನ್ ಬತ್ ನನ್ ಪರಿಸ್ಥಿತಿ. ಅವಾಗ ಮುಟ್ಟಿದ್ದಾಗೆಲ್ಲ ಖುಷಿಯಾಗುತ್ತಾ ಹೋದಾಗ, ಅನ್ನ ಬೇಕಾದಾಗ, ನೀರು ಬೇಕಾದಾಗ, ಅಸನಕ್ಕೆ ಹೆಂಡತಿ ಬೇಕಾದಾಗ, ವ್ಯಸನಕ್ಕೆ ವೇಶ್ಯ ಬೇಕಾದಾಗ, ಇನ್ನು ಮುಟ್ಟಿದ್ರೆ ಎಲ್ಲಾ ಬಂಗಾರ ಆಗ್ತೈತೆ ಅನ್ನೋದು. ಏನಾರ ಸ್ವಲ್ಪ ಮತ್ತೊಂದು ಬೇರೆ ತಂಗಿ ನೀರು ತಗೊಂಬರಂದ, ಅದನ್ನು ತಗೊಂಬಂದ್ರು. ತೆಂಗು ಬಂಗಾರ ಹತ್ತ ಕುಡಿವಾಗ ತುಟ್ಟಿಗೆ ಬಿದ್ದು ಕೊಡ್ಲ, ನೀರು ಬಂಗಾರ ಹತ್ತು. ಬಾ ಇನ್ನೇನ್ ಮಾಡುದು ಅಂದ. ಅಷ್ಟೊತ್ತಿಗಂದ್ರೆ ರಾಜನ ಹೆಂಡತಿ ಹೊರಗೆ ಹೋಗಿದ್ಲು. ಮಗಳು ಕರ್ಕೊಂಡ ದೇವಸ್ಥಾನಕ್ಕೆ ಹೊಳಿ ಬರೋದಿದ್ಲು. ಹೋಗುವಾಗ ಮಣ್ಣಿನ ಗೋಡಿತ್ತು, ಬಂಗಾರದಲ್ಲ ಅತಿವಿ ಆಡ್ಕೊಂಡ್ಬಂದು ದನದನದನ ಒಳಗೋಡಿ ಬಂದ್ರು. ಎಲ್ಲಿದ್ದೀರಿ ಅಂತ ಕೇಳಿದ. ತಪಸ್ಸು ಮಾಡಿ ದೇವರಾತ್ ತಗೊಂಡ್ಬಂದು ನಾ 3 ವೇಳೆ ಹೋಗಿ ಎಣ್ಣೆ ಬತ್ತಿ ಹಾಕಿ ಕಕ್ಕಾ ಬತ್ತಿ ಹಾಕಿ ಊರೆಲ್ಲ ಪೂಜಾ ಮಾಡಿ ಬಂದ್ರು. 1 ದಿನಕ್ಕೆ ಬರ್ಲಿಲ್ಲ ನನ್ನ ಕಡೆ. ಯಾರ್ರಿ? ಯಾರು? ಲಕ್ಷ್ಮಿ. ಆಕಿ 1ರ ದಿನ ಚಂದಿರ ಅಂತ ಕೇಳಿರೇನು? ಯವ್ವ ನಮ್ಮ ಮನ್ಯಾಗ ಕಾಲ್ ಮಾಡ್ಕೊಂಡು ಬೀಳಂತಾರ ಇವ್ರು. ಏನ್ರಿ? ನಮ್ಮ ಮನ್ಯಾಗ ಕಾಲ್ ಮಾಡ್ಕೊಂಡು ಪಾಪ ಕೈ ಮುಗಿದು ಕೇಳಿದ್ರು. ಎಂತಾದ್ರು ಕೇಳಿ ಬಂದ್ಯಪ್ಪ, ದೇವ್ರ ನಿನ್ಗೆ ಎಷ್ಟು ವರ ಕೊಟ್ಟಾನ ಅಂತ ತಿಳ್ಕೊಂಡು ಗಂಡನಿಗೆ ಬಾಬಾ ಅಂದ. ಪಟ್ಟ ಗಂಡನ ಮಠ ಕಟ್ಟಿದ್ರು. ದೂರ ನಿಲ್ಲ ನಾವು. ಯಾರು? ಯಾಕ್ರಿ ಅದನ್ನ ಕೇಳಂಗಿಲ್ಲ, ಸುಮ್ಮಿರು ನಾವು. ಅಷ್ಟೊತ್ತಿಗಂದ್ರೆ ಮಾಯಾದ ಮಗಳು ಓಡಿ ಬಂದು ಇನ್ನೇನಪ್ಪ ಅಂತ ಮುಟ್ಟ ಕಂಟಿದ್ರು. ನೀವು ಓಡಾಕತ್ತ. ಯಾಕೆ? ಮುಟ್ಟಿದ ಬಂಗಾರದಂತ ಮಗ ಬೇಕು, ಬಂಗಾರದ ಮಗ ಬೇಕು, ಬಂಗಾರದಂತ ಗುಣ ಇರೋ ಮಗಳು ಬೇಕು, ಏನ ಮಗಳ ಬಂಗಾರದಕ್ಕೆ ಬೇಕು, ಬಂಗಾರದಂತ ಗುಣ ಇರೋ ಹೆಂಡತಿ ಬೇಕು, ಏನ್ ಹೆಂಡತಿನ ಹಂಗ ಕೇಳೋದ್ಬಿಟ್ಟು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ ಅಂತ ಕೇಳ್ದ. ಮಗಳು ಓಡಿ ಬರಾಕತ್ಲು. ಓಡಾಕತ್ತಿ ಹಂಗ. ರಾಜ ಯಾಕೆ ಓಡಾಕತ್ತಾನಂತ ತಿಳ್ಕೊಂಡು ಮಗಳು ಓಡಾಕತ್ಲು. ಮಗಳು ಓಡಾಕತ್ತಾಳಂತ ತಿಳ್ಕೊಂಡು ಹ್ಯಾಂತ ಓಡಾಕತ್ಲು. ಹ್ಯಾಂತ ಯಾಕೆ ಓಡಾಡಲ್ಲ? ಮಹಾರಾಣಿ ಓಡಾಕತ್ತಾಳಂತ ತಿಳ್ಕೊಂಡು ಮಂತ್ರಿ ಓಡ್ದ. ಮಂತ್ರಿ ಯಾಕೆ ಓಡದ ಅಂತ ತಿಳ್ಕೊಂಡು ಊರು ಓಡಾಕತ್ತು. ಮಹಾರಾಜಗ ಮೊಮ್ಮಗಳಿಗೆ ಮಂತೆ ಬೇಕಾತು, ಹೆಂಡತಿ ಕಾಮ ಬೇಕಾತು, ಮಂತ್ರಿಗೆ ಪದವಿ ಬೇಕಾಯ್ತು, ಅರಮನೆಗೆ ರಾಜ ಬೇಕಾದ. ಯಾರಿಗೂ ತಿಳಿಯ ಅವ ಯಾಕೆ ಓಡಾದ? ಅವನ ಸಂಕಟ. ಈಕಿ ಮಗಳಿಗೆ ತನ್ನ ಪ್ರೀತಿಯ ಸಂಕಟ, ಹೆಂಡತಿಗೆ ತನ್ನ ಗಂಡನ ಸಂಕಟ. ಇವ ರಾಜಾಗ ಮಂತ್ರಿಗೆ ತಿಳಿಲಿಲ್ಲ, ಊರಾಗಿನ ಜನರಿಗೆ ಹೊಳಿಲಿಲ್ಲ. ಇನ್ನೂ ತನಕ ಓಡಾಕತ್ತಾರೆ ಇವ್ರು. ಎದಕ್ಕೆ ಬೆನ್ನತ್ತಿ? ಆತನಕ್ಕೆ ಬಂದ ಆತನಲ್ಲ, ವ್ಯಸನಕ್ಕೆ ಬಂದ ಆತನಲ್ಲ, ಹೊನ್ನಿಗೆ ಬಂದ ಆತನಲ್ಲ, ಹೆಣ್ಣಿಗೆ ಬಂದ. ಇಲ್ಲಿ ತನಕ ಓಡಾಕತ್ತೈತಂತದು. ಯಾವುದು? ಎಲ್ಲರೂ ಓಡ್ದವ್ರೆ. ಇಲ್ಲಿ ತನಕ ಓಡಾಕತ್ತದೆ. ಎಂಥದ್ದು? ಲಂಚ ವಂಚನಕ್ಕೆ ಕೈಯಾಡದ ಭಾಷೆ. ಬಟ್ಟೆ ಒಳಗೆ ಹೊಣ್ಣು ವಸ್ತ್ರ ಬಿದ್ದಿದ್ದಡೆ, ಆನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಂತಲ್ಲದೆ, ಆನು ಅಳಿಮನವ ಮಾಡಿದಡೆ, ಪರದ್ರವ್ಯಕ್ಕೆ ಆಸೆ ಮಾಡಿದಡೆ, ನೀನಾಗಲೇ ನನ್ನನ್ನ ನರಕದಲ್ಲತ್ತಿ ನೀನೆತ್ತು ಹೋಗ ಜಂಬುಜಟ್ಟೇಶ್ವರ. ಹುಟ್ಟಿದ್ದು ದಲಿತ ಸಮಾಜದಲ್ಲಿ, ಬೆಳೆದದ್ದು ಶಿವಮೊಗ್ಗದಲ್ಲಿ. ಮಾಡೋ ಕೆಲಸ ಕಸ ಹುಡುಗೋದು, ಹೇಳೋ ಮಾತು ಕೈಲಾಸದಲ್ಲಿಡುವಂಥದ್ದು. ಲಂಚ ವಂಚನೆಗೆ ಕೈಯಾಡದ ಭಾಷೆ. ತಾಯಿ ಹೇಳಿದಂತ ಮಾತಲ್ಲ ಇದನ್ನ. ಈ ಹೆಣ್ಣುಮಗಳಿಗೆ ನೈತಿಕತೆ ಕಟ್ಟಿದವರಿದ್ರಲ್ಲ, ಈ ಹೆಣ್ಣು ಮಗಳಿಗೆ ಸಮಾಜದ ಇರುವಂತಹ ಆಶಾ ಆಮಿಷ ಮತ್ತೊಬ್ಬರದ್ದು ಕಸಕ್ ಸಮಾನ ಅನ್ನುವಂತಹ ಭಾವ ಹೆಣ್ಮಗಳ ಮೇಲೆ ಬರಬೇಕಾದ್ರೆ ಯಾರನ್ನು ನೋಡಿ ಕಲಿತರು? ನಡೆಯ ಕಲಿಸಿದ ಬಸವಣ್ಣ ನಡೆಯ ಕಲಿಸಿದ. ಅವನಿಂದ ಬಂತು ಸಮಾಜ. ರಾಜ್ಯನಾಗಾಗಿ ಕೊಳ್ಳುವುದಕ್ಕಾಗಿ, ರಾಜ್ಯ ಪದವಿಗಾಗಿ ವಿಷಕನ್ಯೆಯನ್ನು ಬಿಡುವ ಸಮಾಜಕ್ಕಾಗಿ
ಋಷಿಗಳ ಮಧ್ಯದಲ್ಲಿ ತಪಸ್ಸಿನ ವಿದ್ಯೆ ಹೆಚ್ಚಾದಾಗ ವಿಷಕನ್ಯೆಯರನ್ನ ಬಿಟ್ಟು ವಿಶ್ವಾಮಿತ್ರನನ್ನು ಸೋಲಿಸುವಂತಹ ವ್ಯವಸ್ಥೆಯ ಪುರಾಣದಲ್ಲಿ ಹೆಣ್ಣು ಮಕ್ಕಳಿಗೆ ನೈತಿಕತೆಯ ಶಿಕ್ಷಣವನ್ನು ಕೊಟ್ಟು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿ ಭೂಮಿ ತಲೆ ಮೇಲೆ ಬಂದು ಬದುಕಿದವರೆಲ್ಲ ಹಿಂಗೆ ಬದುಕರು ಎನ್ನುವ ರೀತಿಯಲ್ಲಿ ಧರ್ಮ ಗ್ರಂಥವನ್ನು ಬರೆಸುವುದಲ್ಲ, ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ. ಯಾರಿಂದ? ಬಸವಣ್ಣನಿಂದ ಬದುಕಿತ್ತು ಈ ಲೋಕದಲ್ಲಿ. ಯಾರಿಂದ? ರೇಕಣ್ಣ ಪ್ರಿಯ ನಾಗಿನಾಥ ಬಸವಣ್ಣನಿಂದ ಬದುಕಿತ್ತು. ಯಾರಿಂದ ರೀ? ಬಸವಣ್ಣನಿಂದ. ಅವ ಅಕ್ಕಮಾದೇವಿಯಿಂದ, ಸತ್ಯಕ್ಕನಿಂದ ಬದುಕು ಕಟ್ಟಿದ್ರು, ಸಮಾಜ ಕಟ್ಟಿದ್ರು, ಭರವಸೆಗಳನ್ನು ಕಟ್ಟಿದ್ರು, ಭಾವನೆಗಳನ್ನು ಕಟ್ಟಿದ್ರು, ಸಮಾಜ ಜನರನ್ನ ಒಂದು ಮೆಟ್ಟಿ ಹತ್ತಾಕ ನಿಂತರು, ಬದುಕನ್ನು ಕಟ್ಟಿದ್ರು. ಎಲ್ಲವನ್ನ ಕಟ್ಟಿ ಸಮಾಜದ ಹಂತ ಹಂತ ಕೂಡ ಕೊರಡು ಸವದು ಎಲ್ಲರೂ ಹಿಂಗೆ ಬದುಕ್ರಂತ ತಿಳ್ಕೊಂಡು ಹೇಳಿ ಮಾದರಿ ಮಾಡೆಲ್ ಆಗಿ ಹೋದ್ರಲ್ಲ. ಎಲ್ಲದೆ ನಮ್ಮೊಳಗಡೆ ಎಲ್ಲದಪ್ಪ ಹೆಣ್ಮಗಳು ಬರ್ದಂಥದ್ದಲ್ಲ, ಬರಿಬೇಕಿದನ್ನ ಭಾಲ್ಕಿ ಪುರಸಭೆ ಒಳಗಡೆ. ಅದನ್ನು ಪುರಸಭೆ ಲಂಚ ವಂಚನೆಗೆ ಕೈಯಾಡದ ಭಾಷೆ ಬರ್ದಿಟ್ರೆ ಏನ್ ಮಾಡೋರು? ಮುಚ್ಚಿಡ್ತಾರ. ಅದನ್ನ ಯಾರು ಟೇಬಲ್ ಮ್ಯಾಲ ತಗೋತಾರೆ? ನೀವು ಬರ್ದಿಟ್ಟದ್ದಲ್ಲಿ ಟೇಬಲ್ ಮ್ಯಾಲ ತಗೊಳ್ಳೋದೇನಿಂದ ಈ ದೇಶದಲ್ಲಿ ಅದು ಏನ್ ಮಂಡನೆ ಮಾಡ್ತಾರಲ್ರಿ ಒಂದು ವರ್ಷಕ್ಕೊಮ್ಮೆ ಬಜೆಟ್. ಆ ಬಜೆಟ್ ಮಂಡನೆ ಫೈಲ್ ಮೇಲೆ ಬರಬೇಕದನ್ನ ಲಂಚ ವಂಚನೆಗೆ ಕೈಯಾಡದ ಭಾಷೆ. ನಿಮ್ ಬೀದರ್ ಪರ್ಸೆಂಟೇಜ್ ಆಫ್ ಈ ಲಂಚ ಐತಲ್ಲ, ಈ ಕರಪ್ಷನ್ ಐತಲ್ಲ, ಅದನ್ನ ಹೇಳಬಾರ್ದು, ನೀವು ಕೇಳಬಾರ್ದು. ನಿಮ್ಮೂರು ಸರ್ಕಾರಿ ದವಾಖಾನೆದಾಗಿನ ಪರಿಸ್ಥಿತಿ ನಾ ಹೇಳಬಾರ್ದು, ನೀವು ಕೇಳಬಾರ್ದು. ನಿಮ್ಮೂರು ಗ್ರಾಮ ಪಂಚಾಯತಿ ಒಳಗಿನ ವ್ಯಕ್ತಿ ನಾ ಹೇಳಬಾರ್ದು, ನೀವು ಕೇಳಬಾರ್ದು. ಎಲ್ಲಿ ಬಂತು? ಯಾರೋ ಒಬ್ರು ಒಂದಿಷ್ಟು ಮಂದಿ ಇಲ್ಲಿ ಹಿರಿಯರು ಅದಾರಲ್ಲ, ಹಿಂಗೆ ಎಲ್ಲಾರು ಕಟ್ಟಿ ಕೂತಿದ್ರಂತವ್ರು. ಕಟ್ಟಿ ಕೂತಾಗ ನಮ್ಮ ಹಿಂಗೆ ಹೇಳ್ತಿರ್ತೀನಿ, ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಪ್ಪ ಗರ್ಗದ ಮಡಿವಾಳ ಪೇಳ್ಯಾನ, ಕಂಡದ್ದನ್ನ ಕಣ್ಣಂಗೆ ಹೇಳು ಗರ್ತಿ ಮಗನೇ, ಇದ್ದದ್ದು ತಪ್ಪು ಸುಳ್ಳು ಹೇಳಿದಂದ್ರೆ ನೀನು ಅದ್ರ ಗಿತ್ತಿ ಮಗನ ಅಂತ. ಓ ಹೇಳಿದ್ ಮಾತ್ರ ಇದು ಮತ್ತು ತಪ್ಪದದು ಕಡೆ. ಯಾರು? ಗರ್ಗದ ಮಡಿವಾಳಪ್ಪ, ಕಿತ್ತೂರು ಚೆನ್ನಮ್ಮನ ಆ ಕೋಟೆಗೆ ಶಾಪ ಕಟ್ಟಿ ಗರ್ಗದಾಗ ಹೋಳದು ಮಾಡಿದಂತಹ ಗರ್ಗದ ಮಡಿವಾಳಪ್ಪ ಆ ಭಾಗದಲ್ಲಿ ಬಹಳ ದೊಡ್ಡ ತಪಸ್ವಿ. ಲಿಂಗ ಲೀಲಾವಿನೋದದಲ್ಲಿ ತೋಲಾಡಿ ಬಂದಾತ, ಸಹಸ್ರಾರ ಚಂದ್ರ ಕಮಲದಲ್ಲಿ ಅರಳಿ ನಿಂತಹ ಅಮೃತದ ರಸವೆಂಬ ಪಾದೋದಕವನ್ನು ಕುಡಿದು ಸದಾವಕಾಲ ಶಾಪಾನುಗ್ರಹ ಸಮರ್ಥನಾಗಿ ಗದಗಿ ಒಳಗೆ ಅಡಿಗೆ ಕೊಟ್ಟರು ಕೂಡ ಭಕ್ತರ ಗುಂಡಿಗೆ ಒಳಗಿರುವಂತವನು ಗರ್ಗದ ಮಡಿವಾಳಪ್ಪ ಅಂತ ಹೇಳ್ತಾನೆ. ಇದ್ದಂಗೆ ಹೇಳು, ಕದ್ದದ್ದು ತಂದೆ ಸುಳ್ಳು ಹೇಳ್ತೇನೆ. ಊರಾಗ ಒಂದಿಷ್ಟು ಮಂದಿ ಕೂತಿದ್ರು, ಜಾದು ಮಾಡೋ ಬರ್ತಂಗ ಗೊತ್ತಾ? ಅದಕ್ಕೇನಂತೀರಿ ನೀವು? ಜಾದು ಅಂತೀರಲ್ಲ, ಈ ಜಾದು ಅಂತಿರಲ್ಲ ನೋಡಿರಿ. ಈ ಸರ್ಕಸ್ ಆಗಿ ಬರ್ತಾರ ನೋಡ್ರಿ, ಹಿಂಗ್ ಕಲ್ ಪುಡಿ ಮಾಡ್ತಾರ, ಹಿಂಗ್ ಕಬ್ಬಣದ ವಸ್ತು ಹಿಂಗ್ ಕೈ ಹಿಡ್ಕೋತಾರ, ಹಿಂಗ್ ತಗೊಂಡು ಒಂದಿಷ್ಟ ಬಳ್ಯಾಗ ಒಳಗೆ ಹೋಗಿ ಬರ್ತಾರ, ಹಿಂಗ್ ಹಗ್ಗದ ಮೇಲೆ ನಡ್ಕೊತ ಹೋಗಿ ಬರ್ತಾರ, ಹಗ್ಗದ ಮೇಲೆ ಸೈಕಲ್ ಹೊಡಿತಾರ. ಹೌದಾ? ಅದು ಒಂದು ಖರ್ಚು ಪಚ್ಚಿರ್ತಾರ, ನೀವೆಲ್ಲ ನೋಡ್ತೀರಿ, ಒಂದಿಷ್ಟು ರೊಕ್ಕ ಹಾಕ್ತೀರಿ, ಹೋಗ್ತೀರಿ. ಅವಂದ ಹಿರಿಯರೇ, ಊರಾಗ ಹಿರಿಯರ್ ಅನ್ಸ್ಕೊಂಡವ್ರಿ, ಗೌರವ ನಾ ಹಿಂಗೆ ಜಾದು ಅಂತ ಮಾಡ್ತೀನಿ, ಮತ್ತು ಊರಾಗ ಒಂದಿಷ್ಟು ಅವಕಾಶ ಮಾಡಿಕೊಡ್ರಿ, ನಿಮ್ಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟು ಮನೋರಂಜನೆ ಮಾಡಿ ನನ್ನ ಮನೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಒಂದಿಷ್ಟು ಮಕ್ಕಳಿಗೆ ಅಂತ ದುಡ್ಡು ತೊಗೊಂಡು ಹೋಗ್ತೀನಿ ಅಂದವ. ತಮ್ಮನೆಗೆ ಏನೇನು ಜಾದು ಮಾಡ್ತೀವಿ? ನಾ ರೀ ಸೂಜಿ ನುಂಗ್ತೀನಿ, ಕಾದು ನುಂಗ್ತೀನಿ, ಕಲ್ಲು ನುಂಗ್ತೀನಿ, ಹಿಂಗೆ ಗಳಗಳಗಳ ಮಣ್ಣ ನುಂಗ್ತೀನಿ, ಒಂದಿಷ್ಟು ಕಬ್ಬಣದ ತಾರ ನುಂಗ್ತೀನಿ, ಇಷ್ಟ ಮಾಡ್ತೀನಿ ಅಂತ ತಿಳಿದಂತ. ಪಾಪ ಅವರು ಜಾದು ಮಾಡೋ ತಿಳಿತು. ಅಲ್ರಿ ಸೂಜಿ ನುಂಗೋದಂದ್ರೆ ಏನು, ಕಾದು ನುಂಗೋದಂದ್ರೆ ಏನು, ತಾರಬಡಿ ನುಂಗೋದಂದ್ರೆ ಏನು, ಕಲ್ಲು ನುಂಗೋದಂದ್ರೆ ಏನು, ಮಣ್ಣು ನುಂಗೋದಂದ್ರೆ ಏನು? ಅನ್ನದ ಗಂಟ್ಲಾ ಸಿಕ್ಕರೆ ಮೂಗ್ನಾಗಿಂದ ಹೊರಗೆ ಬರ್ತೈತಿ. ಒಂದು ಅನ್ನದ ಅಂಗಳು ನುಂಗಕ್ಕಾಗಂಗಿಲ್ಲ, ಇಟ್ಟು ತಾರ ನುಂಗ್ತೀನಿ ಅಂದ್ರೆ ಕಿಮ್ಮತ್ತಿಲ್ಲ ಅಂತ ಕೇಳ್ದಂತ. ಹುತ್ತ ನಮ್ಮೂರಾಗ ನಿನ್ನ 10 ಪಟ್ಟು ಜಾದು ಮಾಡೋರ್ದ ಅಂತ. ನನ್ನ 10 ಪಟ್ರಿ ಯಾರ್ರಿ ಏನೇನ್ ಮಾಡ್ತಾರ ಅಂತ ಕೇಳಿದಾಗ, ಹುತ್ತ ರೋಡಿಗೆ ರೋಡ ನುಂಗ್ಯಾರು, ಸಾಲಿಗೆ ಸಾಲಿ ನುಂಗ್ಯಾರು, ಮಠದ ಗಾಡಿ ನುಂಗ್ಯಾರು,
ಭಕ್ತರಿಗೆ ಮಂಜೂರಾದಂತ ಮಣಿ ನುಂಗ್ಯಾರು. ಅಷ್ಟು ಅಲ್ಲ, ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಬಡವರಿಗೆ ಬಂದಂತಹ ಸಂಡಾಸ್ ಪೈಖಾನೆ ನುಂಗ್ಯಾರು. ಲಂಚ ವಂಚನೆಗೆ ಕೈ ಆಡದ ಭಾಷೆ ಹಣ್ಣಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಅಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ. ಹಿಂಗ ನುಂಗ ಹೊಡೆದಾರಪ್ಪ. ಗ್ರಾಮ ವಸತಿ ಯೋಜನೆಗಳನ್ನ ನುಂಗ್ಯಾರು. ನನಗೋಳಿಗೆ ಬಂದ ಬೆವ್ವ ನುಂಗ್ಯಾರು. ಹುಡುಗರಿಗೆ ಬಂದಂತಹ ಶಾಲ್ಯಾಗಿನ ಪಠ್ಯ ಪುಸ್ತಕನ ನುಂಗ್ಯಾರು. ಏನ್ರಿ ಊರಾಗಿನ ಬಯಲು ಶೌಚಾಲಯಕ್ಕೆ ಅಂತ ಬಂದಂತ ಕಟಾರ ನುಂಗ್ಯಾರೋ. ನೀನ್ ಇಟ್ಟು ತಾರ್ ನುಂಗ್ತಿ, ಇಟ್ಟು ಸುಜಿ ನುಂಗ್ತಿ, ಇಟ್ಟು ಕಾಸು ನುಂಗ್ತಿ, ನಮ್ಮ ಮಾಡೋರು ಜಾಗ ಮಾಡೋರು ಹೆಚ್ಚಾಗ್ಯಾರ, ಅದಕ್ಕೆ ಊರು ಹಾಳಾಗಿತ್ತು ನಡೀನಿ ಅಂದ್ರಂತ. ಹಂಗ ಬಸವನ್ನ ನೋಡಿ ನಾಚಿದ್ರಿ, ಜಾದು ಮಾಡೋರಲ್ಲ ಏನ್ರಿ ನಾಚಿದ್ರು. ನೋಡಿರಿ ನೀವಂತ ಜಾದು ಮಾಡೋರು ಅದಾರ ನಿಮ್ ಊರಾಗ? ನಾನು ನಮ್ಮ ಕಡೆ ಹೇಳಕತ್ತೀನಿ, ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಮತ್ತೆ ನೀವೆಲ್ಲ ತಪ್ಪು ತಿಳ್ಕೊಂಡು ಬಂದಿರಿ ಮತ್ತ ಕಡೆಗೆ ಇದ್ರು. ನನ್ನ ಪ್ರಸಾದ ರೂಮ್ನಾಗ ಇರ್ತೈತಿ, ನನಗೇನು ಅಂಜಿಕಿಲ್ಲ. ನಾಳೆ ಬೆಳಗಾನ ಐತಿ ನಮ್ಮ ಮರಣ, ಆದಾಗ ನಮ್ಮ ಪಂಚಹರಣ. ಭಕ್ತಿ ನಿವಾಸದ ಪ್ರಸಾದ ರೂಮ್ನಾಗ ಇರ್ತೀನಿ, ಬರೀ ಆರಂಭಕ್ಕೆ ನೋಡಿದ್ರೆ ಅಲ್ಲಂತಾರೆ. ಬಸವಣ್ಣನವ್ರಿಗೆ ಯಾವ್ದಕ್ಕೆ ಬಂದ್ರೆ ಗೊತ್ತಾತಲ್ಲ, ಸಮಾಜ ಸ್ವಸ್ಥ ಆಗಿರ್ಲಿ, ಸಮಾಜ ಜನರ ನೈತಿಕತೆ ಇರಲಿ, ಸಮಾಜದ ನಾಯಕರಲ್ಲಿ ಭರವಸೆಗಳಿರಲಿ, ಅಭಿವೃದ್ಧಿಯ ಮೆಟ್ಟಲುಗಳನ್ನು ಹತ್ತಿ ಭವ್ಯ ಭಾರತದ ಕನಸನ್ನ ಕಟ್ಟಿ ಭಾರತವನ್ನ ವಿಶ್ವಗುರು ಮಾಡಲಿ ಅಂತ ತಿಳ್ಕೊಂಡು ಬಸವಣ್ಣ ಬೇಡುವರಿಲ್ಲದ ನೀಡದೆ ಬಡವನಾದೆ ಎಂಬಂತಹ ಭವ್ಯ ಭಾರತದ ರಾಷ್ಟ್ರ ನಿರ್ಮಾಣ, ರಾಷ್ಟ್ರಕರ್ತೃ, ರಾಷ್ಟ್ರಧರ್ಮ ದೃಷ್ಟಾರ ಬಸವಣ್ಣ. ಏನ್ರಿ ರಾಷ್ಟ್ರಧರ್ಮ? ಸೋಮರಸ ರಾಮರಸವನ್ನಿಟ್ಟು ಮಾರುವಾತನಲ್ಲ. ಯಾವ ರಾಜ್ಯ ಕಟ್ಟಬೇಕಂತ ಹೋದವ್ರು ಹೇಳಕತ್ತೀವಿ ಇದನ್ನ. ರಾಮರಸ ಸೋಮರಸಗಳನ್ನ ಕಟ್ಟಿ ಮಾರುವಂತವರಲ್ರಪ್ಪ. ಬಸವಣ್ಣನವರ ತತ್ವಗಳಿಂದ ಪ್ರಭಾವಿತರಾದಂತಹ ಅಂಬೇಡ್ಕರ್ ಅವರು ಬಸವಣ್ಣನವರಂತೆಯೇ ಸಮಾಜದೊಳಗೆ ಸಾಮಾಜಿಕ ಕ್ರಾಂತಿ ಮಾಡ್ತೀನಿ ಅಂತ ತಿಳ್ಕೊಂಡು, ವಚನಗಳಂತೆಯೇ ಈ ದೇಶಕ್ಕೆ ಸಂವಿಧಾನವನ್ನು ಬರಿತೀನಿ ಅಂತ ತಿಳ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೋಗಿ ಸಂವಿಧಾನವನ್ನ ಆಮದು, ಏನ್ ಹೇಳ್ತಾರಲ್ಲ ನೀವು, ಪರಾವಲಂಬ ಮಾಡ್ಕೊಳ್ಳೋದಕ್ಕೆ ಅಲ್ಲಿರುವಂತಹ ಸಂವಿಧಾನದ ಆರ್ಟಿಕಲ್ ನನ್ನ ದೇಶಕ್ಕೆ ಹೊಂದುತ್ತದೋ ಅಂತ ತಿಳ್ಕೊಂಡು ಈ ದೇಶಕ್ಕೆ ತಗೊಂಡು ಬರಾಕ ಏನಂದ್ರೆ ಅದಕ್ಕೆ ಸಂವಿಧಾನದೊಳಗಡೆ ನನಗೆ ನೆನವಾರ್ತದ. ಆ ಸಂವಿಧಾನದ ಅಂಶಗಳನ್ನು ಓದಿ ತಗೊಂಡು ಬಂದು ಅದು ನನ್ನ ದೇಶಕ್ಕೆ ಬರ್ತದ ಅಂತ ತಿಳ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಲ್ಲಿ ತಂಪದ ವಾತಾವರಣ ಅಂಬೇಡ್ಕರ್ಗೆ ಕಫ ತುಂಬುತ್ತದೆ, ಕೆಮ್ಮು ಹತ್ತದೆ, ಎಲ್ಲ ಧ್ವನಿ ಬಿಗದಾಗ ಅಂಬೇಡ್ಕರ್ ಹೇಳಿದಂತೆ ಎಲ್ಲಾ ಕಡೆಗೆ ಆ ದೇಶದ ಪ್ರೈಮ್ ಮಿನಿಸ್ಟರ್ ಎಲ್ಲಾ ಕಡೆ ತೋರಿಸ್ದ, ಎಲ್ಲಾ ಔಷಧಿ ಕೊಟ್ಟ, ಎಲ್ಲಾ ವೈದ್ಯೋಪಚಾರಗಳನ್ನು ಮಾಡ್ದ, ಎಲ್ಲಾ ಡಾಕ್ಟರ್ ಕಡೆಯಿಂದ ಇಂಜೆಕ್ಷನ್ ಮಾಡಿಸ್ದ, ಆದ್ರೂ ಕೆಮ್ಮು ಕಡಿಮೆ ಆಗುವ. ನಿಮ್ಮ ಮನೆ ಒಂದ್ ಜರ ಹೆಚ್ಚಾತಂದ್ರೆ ಬಾಜುಕಿನ ಮನ್ಯಾಗ ಯಾರು ಆರ್ಮಿ ಹೋಗಿ ಸುಟ್ಟಿಗೆ ಬಂದಾರ ಅಂತ ನೋಡ್ಕೊಂಡು ಅಟ್ಟ ಒಂದ್ ಬಾಟ್ಲಿ ಒಂದು ಬೂಸ್ ತಂದು ಹುಡುಗರಿಗೆ ಹಾಕಿ ಕೆಮ್ಮು ಕಡಿಮೆ ಮಾಡ್ತೀರಿ ನೀವು. ಮಾಡಿರಿ ನೀವು? ಅದು ಹೇಳಕತ್ತಾರ ನಾ ಮಾಡಿದವರಿಗೆ. ಏನ್ ಮಾಡ್ತೀರಿ? ಅದಕ್ಕೆ ಪಾಪ ಕೆಮ್ಮು ಕಡಿಮೆ ಮಾಡಕಟ್ಟು ಇಟ್ಟ ನನಗೆ ರುಚಿ ಹೆಚ್ಚಿರ್ತೀರಿ, ಅದೇನಂತೈತಿ ಆಮೇಲೆ ಎಂದಗಡೆ ಬೇಡ ಹಿಡಿತಿತ್ತು. ಯಾವುದು? ಆಲ್ಕೋಹಾಲ್. ಅವಾಗ ಎಲ್ಲ ಕೆಮ್ಮು ಕಡಿಮೆ ಆದ್ರೂ ಆಗಂಗಿಲ್ರಿ. ನಮ್ಮ ದೇಶದಾಗ ಚಲೋ ಒಂದು ಮಸ್ತ್ ಬ್ರ್ಯಾಂಡ್ ಅದೇ, ಬ್ರ್ಯಾಂಡಿ ಅದೇ, ಕುಡಿತೀನಿ ಅಂಬೇಡ್ಕರ್ ಅಂತ ಕೇಳಿದಾಗ ಅಂಬೇಡ್ಕರ್ ಹೇಳಿದ್ರಂತೆ, ಅಪ್ಪ ನನ್ನದು ದೇಶದ ಜನರನ್ನ ಸೋಮರಸ ರಾಮರಸ ಕೂಡಿಸಿ ಲಿಂಗಾಯತರ ಮೊದಲಾಗಿ ಮಿಗಿಲಾಗಿ ಬ್ರಾಹ್ಮಣೇತರನ್ನು ಹೊರತುಪಡಿಸಿ ಈ ಮಂದಿನೆಲ್ಲ ಈ ಸೋಮರಸ ರಾಮರಸ ಕುಡಿಸಿ ಗುಲಾಮಗಿರಿ ಅನ್ನುವಂತ ನಿಶೆ ಹಚ್ಚಿ 2000 ವರ್ಷಗಳಿಂದ ನಮ್ಮನ್ನ ಹಾಳಾಕತ್ತಾರಪ್ಪ. ಆ ನಿಶೆ ಬಿಡಿಸ್ಬೇಕಂತ ಬಸವಣ್ಣ ಜೀವತ್ಯಾಗ ಮಾಡ್ದ. ಆ ನಿಶೆ ಬಿಡಿಸ್ಬೇಕಂತ ತಿಳ್ಕೊಂಡ ಬುದ್ಧ ಓಡ್ ಹೋದ. ಅದೇ ಓಡಿಸಿದ್ರು ಅದೇ ನಿಶೆ ಬಿಡಿಸ್ಬೇಕಂತ ತಿಳ್ಕೊಂಡು ನಾ ಬಂದಾಗ ಅದ ನಿಶಾಕ್ ನಾ ಒಳಗಾದ್ರ ನನ್ನ ದೇಶವನ್ನ ಗುಲಾಮಗಿರಿಯಿಂದ ಮುಕ್ತ ಮಾಡಿ, ವೈದಿಕತೆಯಿಂದ ಮುಕ್ತ ಮಾಡಿ, ಮೂಢನಂಬಿಕೆಗಳಿಂದ ಮುಕ್ತ ಮಾಡೋದು ಯಾವಾಗಪ್ಪ? ನಾ ಕುಡಿಯಂಗಿಲ್ಲ ಅಂತ ಹೇಳಿದಂತ ಈ ದೇಶದ ಪ್ರಥಮ ಕಾನೂನು ಮಂತ್ರಿಯಲ್ಲಿ ಬರಾಕ್ ಒಬಾಮಾ ಈ ದೇಶಕ್ಕೆ ಬಂದಾಗ ಈ ದೇಶದ 200 ವರ್ಷದ ಹಿಂದಿನ ಬ್ರ್ಯಾಂಡಿ ಕುಡಿಸಿದ ಈ ಪ್ರಧಾನಿಯಲ್ಲಿ ಏನ್ರಿ? ಮಾತಾಡ್ರಿ ನೋಡೋಣ ಈಗ. ಆ ಪ್ರಧಾನಿಯಲ್ಲಿ ಈ ಪ್ರಧಾನಿ. ಹಾಗಾಗಿ ಎಲ್ಲ ಅಸನಕ್ಕೂ ಬಂದ ಆತನಲ್ಲ,
ವ್ಯಸನಕ್ಕೆ ಬಂದ ಆತನಲ್ಲ. ಈ ವಚನ ಈ ದೇಶದಲ್ಲಿ ಹುಟ್ಟಿದಂತಹ ಜಾಗತಿಕ ಮಹಾತ್ಮರ ಮೇಲೆ ಪರಿಣಾಮ ಬೀರ್ತು. ಈ ವಚನ ಈ ದೇಶದ ಯುವಕರ ಮೇಲೆ ಪರಿಣಾಮ ಬೀರ್ತು. ಯಾರು ಯುವ ಸಂಘಟನೆಯನ್ನು ಕಟ್ಟಿ, ಯುವ ಸಮಾಜವನ್ನು ಕಟ್ಟಿ, ಯುವ ನೇತಾರರನ್ನು ಈ ದೇಶದಲ್ಲಿ ಕಟ್ಟಬೇಕಂತ ತಿಳ್ಕೊಂಡು ಯುವ ಸಂಘಟನೆಯನ್ನ ಮಾಡಬೇಕು, ಯುವ ರಾಷ್ಟ್ರವನ್ನ ಎದ್ದೇಳಿ ಗುರಿ ಮುಟ್ಟುವತನ ನಿಲ್ಲದಿರಿ ಎನ್ನುವಂತಹ ಇದಾವಲ್ಲ, ಅಲ್ಲಿ ತೊಳೆದು ಬರಿಬೇಕು. ಇದನ್ನು ಹಸನಕ್ಕೆ ಬಂದ ಆತನಲ್ಲ, ವ್ಯಸನಕ್ಕೆ. ನಮ್ಮ ವಚನಗಳು ಹೋಗಿ ಕಾಲೇಜಿನೊಳಗಡೆ ಪಾಠ ಆಗಬೇಕಾಗಿತ್ತು. ಈ ವಚನಗಳು ಹೋಗಿ ಕಾಲೇಜಿನಲ್ಲಿ ಪಠ್ಯ ಆಗಬೇಕಾಗಿತ್ತು. ಕಾಲೇಜಿನೊಳಗಡೆ ಡಿಬೇಟ್ ಆಗಬೇಕಾಗಿತ್ತು. ಶಾಲಾ ಕಾಲೇಜಿನ ಮೆಟ್ಟಲುಗಳಲ್ಲಿ ಈ ವಚನಗಳಿರಬೇಕಾಗಿತ್ತು. ನಮ್ಮ ಹುಡುಗರು ಮೊಬೈಲ್ ಸ್ಟೇಟಸ್ ನಲ್ಲಿ ಇರಬೇಕಾಗಿತ್ತು. ಯಾವುದು? ಹಸನಕ್ಕೆ ಬಂದ ಆತನಲ್ಲ, ಏನೋ ಒಂದು ಮೆಸೇಜ್ ಬಂದ, ಒಂದು ವಾಟ್ಸಪ್ ಮೆಸೇಜ್ ಬಂದ್ರೆ ಜೈ ಹಸನಕ್ಕೆ ಬಂದ ಆತನಲ್ಲ, ವ್ಯಸನಕ್ಕೆ ಬಂದ. ಇದನ್ನು ಬರಿಬೇಕಾಗಿತ್ತಲ್ಲ. ಯಾವಾಗ ನಮ್ಮ ಚಿಂತನೆಗಳನ್ನು ನಮ್ಮ ಮನೆಯ ಫಲಕಗಳಲ್ಲಿ ಬರೋದಿಲ್ವೋ, ನಮ್ಮ ಮನೆಗೆ ಬಂದವರು ಯಾರು ಇರೋದಿಲ್ವೋ, ನಮ್ಮ ಮನೆಗೆ ಬಂದವರು ಅದನ್ನು ಯಾರು ಓದುವುದಿಲ್ಲ. ಬರಿಬೇಕು. ಅವಾಗ ಓದ್ತಾರೋ ನಮ್ಮ ಮನೆ ಗಾಡಿ ಮೇಲೆ ಬರಿಬೇಕಿತ್ತು. ಯಾವುದು? ಶರಣು. ಮನೆಗೆ ಬರಿಬೇಕು. ಅಯ್ಯ ನಿಮ್ಮ ಶರಣರ ಬರುವೆಮಗೆ ಬರಿಬೇಕು. ನಮ್ಮನಿ ಕಿರಿಕಿಗೆ ಬರಿಬೇಕು. ಪ್ರತ್ಯಕ್ಷ ಕಂಡರೆ ಪ್ರಮಾಣ ಕಿರಿಕಿ ಬರಿಬೇಕು. ಶಬ್ದ ಜಗತ್ತನ್ನ ಸೃಷ್ಟಿಸುತ್ತದೆ, ಶಬ್ದ ಜಗತ್ತನ್ನ ಸರ್ವನಾಶ ಮಾಡುತ್ತದೆ. ಹಾಗಾಗಿ ಅಂತಹ ಸಮಾಜದ ಕನಸನ್ನ ಕಂಡ ಬಂದಂತಹ ಬಸವಣ್ಣನವರಿಗೆ ಹೇಳ್ತಾರೆ, ಅಪ್ಪ ಹೆಣ್ಣಿಗೆ ಬಂದಾತನೇನೋ, ಬಣ್ಣಿಗೆ ಬಂದಾತನೇನೋ, ಹಸನಕ್ಕೆ ಬಂದಾತನೇನೋ, ವ್ಯಸನಕ್ಕೆ ಬಂದಾತನೇನೋ ಅಲ್ಲ, ಭವ್ಯ ಭಾರತದ ರಾಷ್ಟ್ರ ನಿರ್ಮಾಣಕ್ಕಾಗಿ ಬಂದಂತಹ ರಾಷ್ಟ್ರಪಥ ದೃಷ್ಟಾರ ನೀನು. ನಿನ್ನಿಂದ ಉಳಿಯುವುದು ಈ ಬಸವಣ್ಣ ಭಾರತ. ಬಸವಣ್ಣ ನಿನ್ನಿಂದ ಉಳಿಯುವುದು ಭಾರತ. ಎಲ್ಲಾಗ ನಂದು, ನಾನು, ನಮ್ಮವರು ಸಮಾಜದ ನಡುವೆ ಜಗಳ, ಮನಿ ನಡುವೆ ಜಗಳ, ಮನಸ್ಸಿನೊಳಗೆ ಜಗಳ. ಅಷ್ಟಲ್ಲ, ಮಮತಾ ಪ್ರೀತಿ ಕೂಡಿ ಬೆರೆಬೇಕಾದಂತಹ ಸಂಸಾರ ಮಧ್ಯ ಲೋಡ್ ತಿಂದು ಒಂದು ಮನಸ್ಸಿನ ಒಳಗಡೆ ಜಗಳ. ಇದೆಲ್ಲ ಹೋಗಬೇಕಾದ್ರೆ ಒಬ್ಬ ಬಸವಣ್ಣನವರ ಆದರ್ಶ. ಹಾಗಾಗಿ ಇವತ್ತಿನ ಬಸವಣ್ಣ ನಾನು ಶರಣರು ಕಂಡ ಬಸವಣ್ಣ ಅನ್ನುವಂತಹ ಈ ಪ್ರವಚನದಲ್ಲಿ ಬಂದಂತಹ ವಿಷಯ, ಬಸವಣ್ಣನವರನ್ನು ಆರಾಧಿಸದೆ ಬಸವಣ್ಣನ ತತ್ವಗಳನ್ನು ಅನುಕರಿಸಿ. ಶರಣು ಶರಣ. ಪೂಜ್ಯರಿಗೆ ಶರಣಾರ್ಥಿ ವಚನ ಮಂಗಲ.